ನಾನು ನೋಡಿ ಈ ಥರ ಒಂದು ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ. ಏನು ಹೆವಿಯಾಗಿಲ್ಲ, ಸ್ವಲ್ಪ ಸಿಂಪಲಾಗಿ ಹಾಕಿದ್ದೀನಿ. ಕಲರ್ಸ್ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ವೈಟೆಲ್ಲ ಹಾಕಿದ್ದೀನಿ. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ, ಹ್ಯಾಪಿ ಸಂಕ್ರಾಂತಿ. ಓಕೆ, ಇವಾಗ ನನ್ನ ಮಗಳು ಹಾಕ್ತಾ ಇದ್ದಾಳೆ, ಮಗಳು ಹಾಕೋದು ತೋರಿಸ್ತೀನಿ ನಿಮಗೆ. ದಿಸ್ ಇವಳು ಆಗ್ತಾ ಇದ್ದಾಳೆ ಸಂಕ್ರಾಂತಿ. ದಿಯಾ ಹ್ಯಾಪಿ ಸಂಕ್ರಾಂತಿ. ನೀನು ಹೇಳಲ್ವಾ, ನೀನು ವಿಶ್ ಮಾಡಲ್ವಾ? ಹ್ಯಾಪಿ ಸಂಕ್ರಾಂತಿ ಮಮ್ಮ. ಥ್ಯಾಂಕ್ ಯು ಮಗಳೇ. ಆಗ್ತದಲ್ಲ ಇದು ಏನು ರಂಗೋಲಿ ನನ್ನ ದೇವರಿಗೆ ಗೊತ್ತು. ಅವಳಿಗೆ ಬಿಟ್ಬಿಟ್ಟಿದ್ದೀನಿ ನಾನು ಹಾಕ್ಲಿ ಅಂತ. ಹೆಂಗಿದೆ ನೋಡಿ ನೇಚರ್, ಸಾಕಾಗಿದಲ್ಲ. ನಾವಿರೋದು ಇದೊಂದು ಸಿಂಗಲ್ ಮನೆ ಇದು. ನಾನು ಹೂವಿನ ಗಿಡ ಹೇಗೇನ್ ಹೂವಿನ ಗಿಡ ತೋರಿಸ್ತೀನಿ. ಹೂವೆಲ್ಲ ಆಗಿಲ್ಲ, ಗುಲಾಬಿ ಒಂದಿದೆ ಅಷ್ಟೇ, ಬೇರೆ ಯಾವುದೂ ಆಗಿಲ್ಲ ಮೊಗ್ಗು. ನೋಡಿ ರಂಗೋಲಿ. ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾ ಹೊನ್ನಾವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಸೆಕೆಂಡ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ, ನಾನು ಹಬ್ಬ ಮಾಡಿರೋ ವಿಡಿಯೋಸ್ ಎಲ್ಲ ಹಾಕ್ತೀನಿ. ನೀವು ಹೇಗೆ ಮಾಡಿದ್ದೀರಾ ಹಬ್ಬನ ಕಮೆಂಟಲ್ಲಿ ಹೇಳಿ. ನಾವು ಟೆಂಪಲ್ಗೆ ಹೋಗಿದ್ವಿ, ಸ್ವಲ್ಪ ಹೊತ್ತು ಟೆಂಪಲಲ್ಲಿ ಇದ್ದು ಆಮೇಲೆ ಅಲ್ಲಿಂದ ಮನೆಗೆ ಬಂದು ಹಬ್ಬದ ಅಡುಗೆಲ್ಲ ಮಾಡಿ ಸ್ವಲ್ಪ ದಿಯಾಗೆಲ್ಲ ರೆಡಿ ಮಾಡಿ. ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ. ಓಕೆ, ಟೆಂಪಲಿಂದ ನಾವು ಮನೆಗೆ ಬಂದ ತಕ್ಷಣ ಸ್ವಲ್ಪ ಮಕ್ಕಳೆಲ್ಲ ಬಂದು ಎಳ್ಬೀರಕ್ಕೆ ಬಂದಿದ್ರು, ಅಂದರೆ ಸಂಕ್ರಾಂತಿ ಕಾಳು ಹಚ್ಚೋಕೆ ಬಂದಿದ್ರು. ಅವರಿಗೆಲ್ಲ ಕುಂಕುಮ ಕೊಟ್ಟು ನಾನು ಕುಂಕುಮ ತೊಗೊಂಡು ಅವ್ರ ಹತ್ರ ಅವ್ರು ನನಗೆ ಸಂಕ್ರಾಂತಿ ಕಾಳೆಲ್ಲ ಕೊಟ್ಟು ಹೋದ್ರು. ಅವರು ಎಲ್ಲ ಅಡುಗೆ ಕೆಲಸ ಇತ್ತು, ಅಡುಗೆ ಕೆಲಸ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿ ಆಮೇಲೆ ದಿಯಾಗ ರೆಡಿ ಮಾಡಿ ಬಿಟ್ಟೆ. ನಾನೇನು ರೆಡಿಯಾಗಿರಲಿಲ್ಲ, ನಾನು ಟೆಂಪಲ್ಗೆ ಹೋಗಿ ಹೇಗಿದ್ನೋ ಹಾಗೇ ಇದ್ದೆ. ನಾವು ಸಿಂಪಲಾಗಿದ್ದೆ. ದಿಯಾಗೆ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿಕೊಟ್ಟೆ. ಹೇಗೆ ಕಾಣ್ತಾ ಇದ್ಲು ಅಂತ ಕಮೆಂಟ್ಸಲ್ಲಿ ಹೇಳಿ ಆಯಿತಾ. ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮ ಕಡೆ ಎಲ್ಲ? ನಮ್ಮ ಊರಲ್ಲೇನು ಅಂಥ ಸೆಲೆಬ್ರೇಷನ್ ಏನು ಇರಲ್ಲ. ಸಂಕ್ರಾಂತಿ ಅಂದರೆ ತುಂಬ ಸಿಂಪಲಾಗಿ ಮಾಡ್ತೀವಿ. ಸಂಕ್ರಾಂತಿ ಹಬ್ಬ ಏನು ಅಷ್ಟೊಂದು ಸೆಲೆಬ್ರೇಷನ್ ಇರಲ್ಲ. ಬಟ್ ಬೆಂಗಳೂರಲ್ಲಿ ಯಾವ ಥರ ಚೆನ್ನಾಗಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ನಮ್ಮದು ನೇಬರ್ ಅಂದರೆ ಪಕ್ಕದ ಮನೆಯವರೆಲ್ಲ ಹೆಂಗೆ ಸಖತ್ತಾಗಿ ಮಾಡ್ತಾಯಿದ್ರು ಹಬ್ಬನ. ಅದಕ್ಕೂ ನನಗೂ ಇಷ್ಟ ಆಯಿತು. ನಾನು ದಿಯಾ ಇದ್ದಾಳಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ದಿಯನ್ ನೋಡಿ, ಎಲ್ಲೆಲ್ಲೂ ದಿಯನೇ ಇವತ್ತಿನ ವಿಡಿಯೋದಲ್ಲಿ. ಓಕೆ, ನೋಡ್ಕೊಂಡು ಬನ್ನಿ.
ಇದ್ದಾಳೆ, ನಾನೇ ಓದ್ತಿರೋದು. ನೀವು ಆಲ್ರೆಡಿ ನೋಡಿರ್ತೀರ ವಿಡಿಯೋದಲ್ಲಿ. ಚೆನ್ನಾಗಿ ರಿಯಲ್ ಆಗಿ ಕಾಣಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅವಳು. ಸೇಮ್ ಟು ಸೇಮ್ ನನ್ನ ಡ್ರೆಸ್ಸು ಸ್ಟಿಚ್ ಮಾಡಿದ್ದೀನಿ. ಬಟ್ ಯಾವ್ದಾರ ನೆಕ್ಸ್ಟ್ ಯಾವ್ದಾರ ಪ್ರೋಗ್ರಾಮಲ್ಲಿ ಒಂದೇ ಥರ ಡ್ರೆಸ್ ಹಾಕೊಂಡಿವಿ. ಬಟ್ ಇವತ್ತು ಇದು ವರ್ಷ ಅವಳಿಗೆ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ ಚೆನ್ನಾಗಿ ಕಾಣಿಸ್ತಿದ್ದಾರ. ಓಕೆ, ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಓಕೆ, ಇದಾಗಿತ್ತು ಈ ವ್ಲಾಗು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ವ್ಲಾಗದು ಕಂಟಿನ್ಯೂಸ್ ವಿಡಿಯೋಸ್ ಆಗಿರುತ್ತೆ. ಯಾಕಂದರೆ ಇದು ತುಂಬ ಲೆಂತಿ ಆಗಿರುತ್ತೆ. ತುಂಬ ಕಟ್ ಮಾಡಿದ್ರೂ ಏನೂ ಅಷ್ಟು ಅರ್ಥ ಆಗಲ್ಲ. ಅದಕ್ಕೋಸ್ಕರ ಸೆಕೆಂಡ್ ಪಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಅದನ್ನು ನೋಡ್ಕೊಂಡು ಬನ್ನಿ. ದಿಯಾ ಏನೇನು ತೊಗೊಂಡೋದ್ಲು ಅಂದರೆ ಎಳ್ಬೀರಕ್ಕೆ ಅಂದರೆ ಸಂಕ್ರಾಂತಿ ಕಾಳು ಹಚ್ಚೋಕ್ಕೆ ಏನೇನು ತೊಗೊಂಡೋದ್ಲು, ಮತ್ತು ಎಷ್ಟು ಮನೆಗೆ ಹೋದ್ಲು, ಯಾರ್ಯಾರ ಜೊತೆ ಫೋಟೋ ಹೊಡ್ಕೊಂಡಿದ್ದಾಳೆ, ಏನೇನು ಮಾಡಿದ್ದೀನಿ ನಾನು ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ. ಓಕೆ, ನೋಡ್ಕೊಂಡು ಬನ್ನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್. ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಎಲ್ಲ ತರ್ತೀನಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.